ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರಗಳು. ನೀವು ನೋಡ್ತಿದ್ದೀರಾ ವರದರಾಜ್ ಯೂಟ್ಯೂಬ್ ಚಾನಲ್. ಈಗ ಹೊಸ್ದಾಗಿರ್ತಕ್ಕಂಥ ಒಂದು ನೋಟಿಫಿಕೇಷನನ್ನು ತೊಗೊಂಬಂದಿದ್ದೀನಿ ನಿಮಗೋಸ್ಕರ. ITI ಮುಗಿಸಿರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿರ್ತಕ್ಕಂತಹ ಮಾಹಿತಿ ಅಂತಲೇ ಅನ್ಕೋಬೋದು. ಯಾಕಪ್ಪ ಅಂದರೆ ಇಲ್ಲಿ ITI ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ CSIR NAL ಅಪ್ರಿಸಿಯೆಂಟ್ ಟ್ರೈನಿ ಅಂತಕ್ಕಂಥ ಒಂದು ಹುದ್ದೆಗೆ ಕಾಲ್ಫರ್ ಮಾಡಿರ್ತಕ್ಕಂಥದ್ದು. ಇದು ಯಾವಾಗ 2026ರಲ್ಲಿ ಕಾಲ್ಫರ್ ಮಾಡಿದ್ದಾರೆ. ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಹಾಕಬೇಕನ್ನೋ ಒಂದು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ITI ಮುಗ್ದಿರ್ತಕ್ಕಂತಹ ಕ್ಯಾಂಡಿಡೇಟ್ಸ್ಗಳು ಏನು ಮಾಡಿ, ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ವಾಕ್ ಇನ್ ಫಾರ್ 35 ಪೋಸ್ಟ್, ಅಂದರೆ ಟೋಟಲ್ 35 ವೇಕೆನ್ಸಿಗಳು ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಅಂತಕ್ಕಂಥ ಒಂದು ರಿಕ್ರೂಟ್ಮೆಂಟಲ್ಲಿ ಇದು ರಿಕ್ರೂಟ್ಮೆಂಟ್ ಕರೆದಿರ್ತಕ್ಕಂಥದ್ದು. ಇಲ್ಲಿ ITI ಮುಗಿಸಿರ್ತಕ್ಕಂತಹ ಒಂದು ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಸ್ಗಳು ಏನು ಮಾಡ್ಬೋದು ಅಂತಂದರೆ, ದ ವಾಕ್-ಇನ್ ಸ್ಟಾರ್ಸ್ ಫಾರ್ 4/2/2026 ಆ್ಯಂಡ್ ಎಂಡ್ಸ್ ವಿತ್ 5/2/2026. ಅಂದರೆ ಇಷ್ಟರೊಳಗೆ ನೀವು ಅಪ್ಲಿಕೇಶನನ್ನು ಸಲ್ಲಿಸ್ಬೋದು ಅಂತಕ್ಕಂಥ ಒಂದು ಇನ್ಫಾರ್ಮೇಷನನ್ನು ಇಲ್ಲಿ ನೋಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ನಾವು ಇನ್ ಡೀಟೇಲ್ ಆಗಿ ಇಲ್ಲಿ ನೋಡ್ತಾ ಹೋಗೋಣ. ಕಂಪನಿ ನೇಮ್ ಬಂದ್ಬಿಟ್ಟು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಇಂಡಸ್ಟ್ರಿಯಲ್ ರಿಸರ್ಚ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಅಂತಕ್ಕಂಥದ್ದು. ಅದೇ ರೀತಿ ಪೋಸ್ಟ್ ನೇಮ್ ಏನಪ್ಪ ಅಂತಂದರೆ, ಪೋಸ್ಟ್ ನೇಮ್ ಅಪ್ರಿಸಿಯೆಂಟ್ ಟ್ರೈನಿ ಅಂತಕ್ಕಂಥ ಒಂದು ಪೋಸ್ಟ್ ಆಗಿರ್ತಕ್ಕಂಥದ್ದು. ನಂಬರ್ ಆಫ್ ಪೋಸ್ಟ್, ಎಷ್ಟು ಪೋಸ್ಟ್ಗಳಿಗೆ ಇಲ್ಲಿ ವೇಕೆನ್ಸಿ ಖಾಲಿ ಇದ್ದಾವೆ ಅಂತಂದರೆ 35 ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಅಡ್ವರ್ಟೈಸ್ ನಂಬರ್ 2/2026 ಅಡ್ವರ್ಟೈಸನ್ನು ಕೊಟ್ಟಿರ್ತಕ್ಕಂಥದ್ದು. ಸ್ಯಾಲರಿ ಬಂದ್ಬಿಟ್ಟು ನಿಮಗೆ 9,600 ಹಿಡಿದು 10,560 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಇಲ್ಲಿ ಕೊಟ್ಟಿದ್ದಾರಲ್ಲ, ಸಿಗುತ್ತೆ. ಅದೇ ರೀತಿ ಕ್ವಾಲಿಫಿಕೇಷನ್ ಏನಪ್ಪ ಅಂತಂದರೆ ITI ಪಾಸ್ ಆಗಿರ್ಬೇಕು ನೀವು. ಮತ್ತು ಏಜ್ ಲಿಮಿಟ್ ಬಂದುಬಿಟ್ಟು 18 ವರ್ಷದಿಂದ 35 ವರ್ಷ ನಿಮ್ಮ ಏಜ್ ಇರಬೇಕು. ನೋಟಿಫಿಕೇಷನ್ ರಿಲೀಸ್ ಡೇಟ್ ಯಾವಾಗಪ್ಪ ಅಂತಂದರೆ 22/1/2026 ನೋಟಿಫಿಕೇಷನ್ ಬಂದಿರತಕ್ಕಂಥದ್ದು. ವಾಕ್-ಇನ್ ಇಂಟರ್ವ್ಯೂ ಡೇಟ್, ಅಂದರೆ ಇಂಟರ್ವ್ಯೂವನ್ನು ಯಾವಾಗ ಕರೀತಾರಪ್ಪ ಅಂತಂದರೆ 4/2/2026 ಇಂದ 5/2/2026 ಇಂಟರ್ವ್ಯೂ ಅನ್ನಕ್ಕಂಥದ್ದು ಇಲ್ಲಿ ಏನು ಮಾಡ್ತಾರೆ, ಕರೀತಾರೆ. ಅದೇ ರೀತಿ ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ವೆಬ್ಸೈಟ್ ನೀವು ನೋಡ್ಬೋದು. https://www.nal.res.in ಅಂತಕ್ಕಂಥ ಒಂದು ವೆಬ್ಸೈಟಲ್ಲಿ ನೀವು ಹೋಗಿ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಇಲ್ಲಿ ಟ್ರೇಡರ್ಸ್ ಇಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಅಂತಕ್ಕಂಥದ್ದು ನೋಡೋಣ. ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತಕ್ಕಂಥದ್ದು ನೋಡೋಣ. ಒಂದನೇದ್ದು ಫಿಟ್ಟರ್ಗೆ ನಂಬರ್ ಆಫ್ ಪೋಸ್ಟ್ ಎಷ್ಟು ಅಂತಂದರೆ 10 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಇಲ್ಲಿ ನಿಮಗೆ ಸಿಗ್ತಕ್ಕಂಥ ಒಂದು ಸ್ಯಾಲರಿ 10,560 ರೂಪಾಯಿಗಳು. ಅದೇ ರೀತಿ ಎಲೆಕ್ಟ್ರಿಷಿಯನ್ಸ್ಗೆ ಎಷ್ಟು ಇದ್ದಾವೆ ಹುದ್ದೆ, 7 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಅವ್ರಿಗೂ ಕೂಡ 10,560 ರೂಪಾಯಿ ಸಿಗುತ್ತೆ. ಅದೇ ರೀತಿ ನೋಡ್ತಾ ಹೋಗಿ ನೀವು, ಟನ್ನರ್ ಆಗಿರ್ಬೋದು, ಎಲ್ಲರಿಗೂ ಎಷ್ಟು ವೇಕೆನ್ಸಿಗಳು ಖಾಲಿ ಇದ್ದಾವೆ ಅಂತಂದು, ಯಾವ್ಯಾವ ಕೆಟಗರಿಯಲ್ಲಿ ಖಾಲಿ ಇದ್ದಾವೆ, ವೆಲ್ಡರ್ ಆಗಿರ್ಬೋದು, ಗ್ಯಾಸ್ ಎಲೆಕ್ಟ್ರಿಕಲ್ ಆಗಿರ್ಬೋದು, ವೆಹಿಕಲ್ ಮೋಟಾರ್ ಮಿಷಿನ್ ಮೋಟಾರ್ ವೆಹಿಕಲ್ 2 ಪೋಸ್ಟ್ ಖಾಲಿ ಇದ್ದಾವೆ. 10,000 ಎಲ್ಲರಿಗೂ ಸೇಮ್ ಆಗಿರ್ತಕ್ಕಂಥ ಒಂದು ಪೇಮೆಂಟು. ಆದರೆ ಇಲ್ಲಿ ಗ್ಯಾಸ್ ವೆಲ್ಡರಿಗೆ ಮಾತ್ರ 9,600 ಅಂತಕ್ಕಂಥದ್ದು ಇಲ್ಲಿ ನೋಡಲಿಕ್ಕೆ ಸಿಗ್ತಕ್ಕಂಥದ್ದು. ಟೋಟಲ್ 35 ಹುದ್ದೆಗಳು ಖಾಲಿ ಇದ್ದಾವೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನಪ್ಪ ಅಂತಂದರೆ, ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಇನ್ ITI ಪಾಸ್ಡ್ ಇನ್ ದ ಫಾಲೋವಿಂಗ್ ಟ್ರೇಡ್ಸ್. ಅಂದರೆ ITIಯಲ್ಲಿ ನಿಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಫಾಲೋವಿಂಗ್ ಕೆಟಗರಿಯಲ್ಲಿ ನೀವು ಪಾಸ್ ಆಗಿರಬೇಕು. ಫಿಟ್ಟರ್ ಅಂದರೆ ಫಿಟ್ಟರ್ಗೆ ಅವರು ಸೆಲೆಕ್ಟ್ ಮಾಡ್ಕೊತಾರೆ. ಅದೇ ರೀತಿ ಎಲೆಕ್ಟ್ರಿಷಿಯನ್ ಮಾಡಿದರೆ ನೀವು ಎಲೆಕ್ಟ್ರಿಷಿಯನಲ್ಲಿ ಅವ್ರೇನು ಮಾಡ್ತಾರೆ, ನಿಮ್ಮನ್ನು ಜಾಯಿನ್ ಮಾಡ್ಕೊತಾರೆ. ಟ್ಯೂನರ್ ಆಗಿರ್ಬೋದು, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಆಗಿರ್ಬೋದು, ಅದೇ ರೀತಿಯಾಗಿ ವೆಲ್ಡರ್ ಆಗಿರ್ಬೋದು. ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಇನ್ಫಾರ್ಮೇಷನನ್ನು ನೀವು ಸಂಕ್ಷಿಪ್ತವಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಇದಿಷ್ಟು ITIಗೆ ರಿಲೇಟೆಡ್ ಜಾಬ್ ವೇಕೆನ್ಸಿ ಕುರಿತು ಒಂದು ಕಾಲ್ಫಾರ್ಮ್ನ ನೋಟಿಫಿಕೇಷನ್ ಬಗ್ಗೆ ಸಂಕ್ಷಿಪ್ತ ವಿವರಣೆ ಆಗಿರುತ್ತೆ. ಮಿನಿಮಮ್ ಏಜ್ ಎಷ್ಟು, 18, ಮ್ಯಾಕ್ಸಿಮಮ್ 35 ವರ್ಷ. ಇಲ್ಲಿ ಅಪ್ಲಿಕೇಶನ್ ಯಾವುದೇ ರೀತಿಯ ಫೀಸನ್ನು ತೊಗೊಳ್ತಾ ಇಲ್ಲ. ಹಾಗೆ ಕ್ಯಾಂಡಿಡೇಟ್ಗೆ ಯಾವಾಗ ನೋಟಿಫಿಕೇಷನ್ ಕೊಟ್ಟಿದ್ದಾರೆ, ಪಬ್ಲಿಷ್ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಡೇಟ್ ತೋರಿಸ್ತಾ ಇದ್ದಾರೆ ನೋಡಿ, 22/1/2026. ಅದೇ ರೀತಿ ಇಂಟರ್ವ್ಯೂ ಯಾವಾಗ ಆಗುತ್ತೆ ಅಂದರೆ 4/2/2026. ವಾಕ್-ಇನ್ ಇಂಟರ್ವ್ಯೂ ಯಾವಾಗ ಆಗುತ್ತಪ್ಪ ಅಂತಂದರೆ 5/2/2026. ಅದೇ ರೀತಿ ರಿಪೋರ್ಟಿಂಗ್ ಟೈಮ್ ಫಾರ್ ರಿಜಿಸ್ಟ್ರೇಷನ್, ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ರಿಪೋರ್ಟ್ ಆಗಬೇಕಂತಂದರೆ 8:30 9:30 ಇಲ್ಲಿ ರಿಜಿಸ್ಟ್ರೇಷನ್ ಟೈಮಿಂಗ್ ಇರ್ತಕ್ಕಂಥದ್ದು. ವೆನ್ಯೂ RAB ಮೀಟಿಂಗ್ ಕಾಂಪ್ಲೆಕ್ಸ್, CSIR NAL ಬೆಂಗಳೂರು. ನೀವು ಅಲ್ಲಿ ಹೋಗಿ ಅಪ್ಲಿಕೇಶನನ್ನು ಕೊಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಆನ್ಲೈನಲ್ಲಿ ವೆಬ್ಸೈಟ್ ತೊಗೊತಾ ಇಲ್ಲ ಅನಿಸುತ್ತೆ. ಇದು ಆಫ್ಲೈನ್ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಷನ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಎಲ್ಲ ನನ್ನ ITI ವಿದ್ಯಾರ್ಥಿಗಳಿಗೆ ಹಾಗೂ ಕ್ಯಾಂಡಿಡೇಟ್ಸ್ಗಳಿಗೆ ನಮಸ್ಕಾರಗಳು, ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸೋ ಮಚ್.